ಮಕ್ಕಳ ಬಂದ್ರು ಇಲ್ಲಿ ಏನು ಮಾಡ್ತಿದ್ದೀರೋ? ನಾನು ಬಂದೆ ಅಪ್ಪ. ಏನಪ್ಪ ಕದ್ದಿದ್ದು? ನಾನು ಸ್ವಲ್ಪ ಹೊರ್ಗೋಗಿ ಬರ್ತೀನಿ, ಮನೆ ಕಡೆ ಹುಷಾರು. ಕದ ಹಾಕ್ಕೊಂಡಿರ್ರಿ, ಯಾರು ಬಂದರೂ ಬಾಗಿಲು ತೆಗಿಬೇಡ್ರಿ ಆಯಿತಾ? ನಾನು ಬರೋ ಮುಂದೆ ಅಲ್ಲೊಂದು ಫೋನ್ ಇಟ್ಟೀನಿ, ಅದಕ್ಕೆ ಫೋನ್ ಮಾಡ್ತೀನಿ. ನಾವು ಫೋನ್ ಮಾಡಿದ್ಮೇಲೆ ಕದ ತೆಗಿಬೇಕು. ಮಕ್ಕಳು ಕಳ್ಳರು ಬಂದಿದ್ದಾರಂತೆ, ಹುಷಾರು. ಮನೆ ಒಳಗೆ ಟಿ ವಿ ನೋಡ್ತಿರ್ರಿ. ಮನೆಯೆಲ್ಲ ಗಲೀಜು ಮಾಡಬೇಡ್ರೋ, ನಿಮ್ಮ ಅಮ್ಮ ಇಲ್ಲ ಅಂತ ಬಂದು ನನಗೆ ಬೈತಾಳಾಕಿ. ಸರಿ, ನಾನು ಮತ್ತೆ ಹೋಗಿ ಬರ್ಲಾ? ಅಪ್ಪ ಬರೋದು ಲೇಟ್ ಆಗ್ತದಂತೆ. ಮನೆಗೆ ಫೋನ್ ಐತಲ್ಲ, ಸಾಂಗಕ್ಕೆ ಡ್ಯಾನ್ಸ್ ಮಾಡಮ್ಮ. ಬೇಡ ಕಣ್ಲ, ರಾತ್ರಿ ಬಿಗ್ ಬಾಸ್ ನೋಡಿದ್ವಲ್ಲ, ಅದ್ರ ಬಗ್ಗೆ ಮಾತಾಡೋಣ ಬಾ. ಅಪ್ಪ ಏನು ಬಿಗ್ ಬಾಸ್ ಅಂತ ರಾತ್ರಿ ನೋಡಿದ್ದಾನೆ, ಮತ್ತೆ ಮಾತಾಡೋದೇನೈತಿ? ಕಷಾಯ ಕುಡಿದು ನೋಡ್ದೆ ಚೈತ್ರ ನೀನು. ಯಪ್ಪ, ಕಷಾಯ ಅಷ್ಟೊಂದು ಕುಡ್ದಾರ, ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ? ನೋಡು, ಕಷಾಯ ಯಾಕೆ ಕುಡ್ದು ಅಂತ ನಿನಗೆ ಏನಾದ್ರು ಗೊತ್ತೈತಾ? ಬ್ಯಾರೆ ಕೊಟ್ರು ಅದಕ್ಕೆ ಕುಡಿದ್ರಪ್ಪ. ಹಂಗಲ್ಲು, ಕಷಾಯ ಅವ್ರು ಕೊಟ್ರ ಈ ಅಮ್ಮ ಸ್ವಲ್ಪ ಕುಡ್ದಿಡಬಿಟ್ಟು ಪೂರ್ತಿಯಾಗಿ ಕುಡಿದ್ಲು. ಒಂದು ಗ್ಲಾಸ್ ಪೂರ್ತಿ ಕೈ ಮಾಡಿದ್ಲು. ಯಾಕೆ ಹೇಳು? ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಹೊಟ್ಟೆ ನೋವು ಅಂತ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಹೊರಗೆ ಏನು ನಡೀತೈತೆ ಎಲ್ಲ ಕೇಳ್ಕೊಂಬಂದು ಇಲ್ಲಿ ಒಳಗಿರೋದಕ್ಕೆಲ್ಲ ಹೇಳಿ ಅವ್ರನ್ನ ಅದ್ಲು ಬದಲು ಮಾಡಕ್ಕಂಗೆ ಮಾಡಿರೋದು. ಅವ್ರ ಮೈಂಡ್ ಡೈವರ್ಟ್ ಮಾಡಕ್ಕಂಗೆ ಮಾಡ್ತಿರೋದು ಗೊತ್ತೈತೆ ನೀಗೆ? ಪ್ರತಿ ಸಾರಿ ಎಲ್ಲದಕ್ಕೂ ಏನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಹಂಗೆಲ್ಲ ಕರ್ಕೊಂಡು ಹೋಗಿಲ್ಲ. ಈ ಸಲ ಕರ್ಕೊಂಡು ಹೋದ್ರು ಬಾಡಿ ಗಾರ್ಡ್ಸ್ ನಿಂತು ಕಳಿಸ್ತಾರೆ ಆ ಎಮ್ಮನ್ನ. ಆಟಕನಲ್ಲಿ ಮಾತಾಡಿದ್ರೆ ಮತ್ತೆ ಬಂದು ಅಲ್ಲಿ ಆಗೋದ್ಮೇಲೆ ಹೇಳ್ಬಿಟ್ರೆ ಹೆಂಗೆ? ಅದಕ್ಕೆ ಬಾಡಿ ಗಾರ್ಡ್ಸ್ ಇಟ್ಟು ಕಳಿಸ್ತಾರೆ ಬಿಡು. ಏನೇ ಹೊಟ್ಟೆ ನೋವು ಅಂದ್ರೆ ಅಲ್ಲ, ನಾವು ಮೆಸೇಜ್ ಮಾಡ್ಬೇಕು ನೋಡು, ಸರ್ ಚೈತ್ರನ್ ಹೊಟ್ಟೆ ನೋವು ಅಂದ್ರೆ ಕರ್ಕೊಂಡು ಹೋಗ್ಬೇಡ್ರಿ ಅಂತಯ್ಯ. ಅಪ್ಪ ಆರೋಗ್ಯದ ವಿಷಯ ಅಂತ ಬಂದಾಗ ಅಲ್ಲಿ ಯಾರಿಗೇನಾದ್ರೂ ಕರ್ಕೊಂಡು ಹೋಗ್ತಾರೆ, ಅದಲ್ಲಿಂದ ರೂಲ್ಸು. ಕರ್ಕೊಂಡು ಹೋಗ್ಲೇಬೇಕು. ಮತ್ತೆ ಅವ್ರನ್ನೆಲ್ಲ ಮನೆಯವ್ರಂಗೆ ನೋಡ್ಕೊಂತಿರ್ತಾರೆ. ಅವ್ರು ಏನಾರ ಆದ್ರೆ ಮತ್ತೆ ಬಿಗ್ ಬಾಸ್ ತಲೆನೇ ಬರ್ತದೆ. ನೀನೊಂಚೂರು ಕೈ ಕಾಲು ನೋವು ಹೋದ್ರೂ ಕರ್ಕೊಂಡು ಹೋಗಿ ಅವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಮಾಡಬೇಕು. ಒಂದೊಂದ್ಸರಿ ಇದೆಲ್ಲ ಹೇಳ್ಕೊಟ್ಟು ಮಾಡಿಸ್ತಾರೆ ಅನ್ನಿಸ್ತದೆ ನೋಡು. ಒಂದೊಂದ್ಸರಿ ಸುಮ್ಮನೆ ಜಗಳ ಆಡ್ತಾರೆ, ಸುಮ್ಮನೆ ಮಾತಾಡ್ತಾರೆ. ಉಣ್ಣಕ್ಕೆ ಎಲ್ಲದನ್ನು ಕಳಿಸಿರ್ತಾರಪ್ಪ. ಅವ್ರಿಗೆ ಒಂಚೂರು ಕಷ್ಟ ಅನ್ನೋದನ್ನೇ ತೋರಿಸಲ್ಲ. ಒಂದು 2 ದಿನ ಉಣ್ಣಕ್ಕೆ ಹಾಕ್ತಂಗಿರ್ಬೇಕು. ಬುದ್ಧಿ ಬರ್ತದೆ ಅವರಿಗೆ. ಅಣ್ಣಯ್ಯ ಒಳಗೆ ಬರ್ತಾರೆ, ಎಲ್ಲ ಮಾತಾಡ್ಕೊಂಡು ಬಂದಿರ್ತಾರೆ. ಏನೇನು ಬೇಕು, ಏನೇನು ಬೇಡ, ಏನೇನು ಕೊಟ್ಟಿರ್ತೀವಿ, ಕೊಡಲ್ಲ ಇರ್ತೀವಿ ಅಂತ. ಹಂಗೆಲ್ಲ ಕೊಡ್ಲಿಲ್ಲ ಅಂತಂದ್ರೆ ಇರ್ತಾರ. ಅಪ್ಪಯ್ಯ ಮನೆಗಿದ್ರೆ ಏನು ಮಾಡ್ಕೊಳಕ್ ಬಿಡಲ್ಲ. ಬಾರ ಮ್ಯಾಗಿನ ಮಾಡ್ಕೊಂಡು ತಿನ್ನೋಣ. ಹೆಂಗಿರೋ ಅಪ್ಪ ಹೊರಗೋಗ್ಯಾರ, ಬರೋಕರೆ ಏನಾರು ತರ್ತಾರೆ. ಈಗ ಮ್ಯಾಗಿ ತಿಂದ್ರೆ ಆಮೇಲೆ ಅಪ್ಪ ತಂದದ್ದು ಹೆಂಗೆ ತಿಂತೀಯ ನೀನು? ಆ ಬಿಗ್ ಬಾಸ್ನ ಚೈತ್ರ ಕುಡ್ಲಲ್ಲ, ಹಂಗೆ ಮೇಲೆ ಕಷಾಯ ಕುಡ್ದಂಗೆ ಮೇಲೆ ತಿನ್ನಕ್ಕೂ ಅಂತೀಯಲ್ಲ. ಮತ್ತೆ ನಿನ್ನೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕೇನು? ಆದ್ ಬಿಡಪ್ಪ, ಏನು ಬೇಡ. ಅಪ್ಪಾಯಿ ಬರೋ ತನಕ ಕಾಯೇನೆ, ಏನಾರ ತಂದ್ರೆ ತಿನ್ನೋಣಂತೆ. ಅಲ್ಲ ಅಪ್ಪಯ್ಯ, ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳ್ತೀನಿ ನೋಡು. ಸರಿ, ಇವತ್ತಿಬ್ಬರೇ ಮನೆಯಾಗ ಮಕ್ಕಳದೇನು? ಅಪ್ಪಯ್ಯ ಸರಿ, ಕದ ಹಾಕಿ ತೆಗ್ದಿಲ್ಲ. ಅವನಿಗೆ ಯಾರು ಬಂದು ಇಲ್ತಾಗ ನೀ ಆರಾಮಾಗಿ ಬಾ. ನಾವು ಮತ್ತೆ ರಾತ್ರಿ ಮ್ಯಾಗಿ ಮಾಡ್ಕೊಂಡು ತಿಂತೀವಿ. ನೀ ಹೆಂಗಿದ್ರು ಬರಂಗಿಲ್ಲ, ಏನೂ ತರಂಗಿಲ್ಲ. ಅಪ್ಪಾಯಿ ಬರಲ್ಲ ಅಂತೇನೆ ಇವತ್ತು? ಇಲ್ಲ, ಅಪ್ಪಾಯಿ ಬರಲ್ಲ ನೋಡಿ ಇವತ್ತು. ನೀನು ಹೋಗಿ ಮ್ಯಾಗಿ ಮಾಡ್ಕೊಂಬ. ಆಗಲೇ ಮಾಡೋಣ ಬೇಡ ಈಗ ಮಾಡ್ಕೊಂಬ. ನಾವು ಫೋನ್ ನೋಡ್ಕೊಂತ ಕುಂತಿರ್ತೀನಿ. ಒಂದು 5 ನಿಮಿಷ ಮಾಡ್ಕೊಂಬ, ತಿಂದು ಮಾಡ್ಕೊಂಬಿಡೋಣ. ಸರಿ, ವೀಕ್ಷಕರಿಗೆ ಏನಾದ್ರು ಹೇಳು. ಏನಿಲ್ಲ, ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ನೋಡ್ತಾ ಇರಿ. ನಾಳೆನೂ ಬಿಗ್ ಬಾಸಿಂದ ಏನಾರ ಮಾತುಕತೆ ಆಡಕ್ಕೆ ಬರ್ತೀವಿ.